ಕಥೆ ಸಮಯ ಅಲ್ವಾ? ಬಹಳ ದಿವಸ ಆಯ್ತು ನಾವು ಅಕ್ಬರ್ ಬೀರ್ಬಲ್ನ ಮರ್ತೋಗ್ಬಿಟ್ಟಿದ್ದೀವ. ಬೀರ್ಬಲ್ ಕಥೆಗಳು ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆ ಚತುರತೆಯಿಂದ ಅವನು ಕೆಲಸ ಮಾಡ್ತಾನಲ್ಲ. ಇದೇ ಥರ ಅಕ್ಬರ್ ಯಾವಾಗಲೂ ಅಷ್ಟೇ ಬೀರ್ಬಲ್ನ ಏನಾದರೂ ಪರೀಕ್ಷೆ ಮಾಡಬೇಕು, ಮತ್ತೆ 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 ಅವನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಒಂದ್ಸತಿ ಏನಾಗುತ್ತೆ, ಅಕ್ಬರ್ ಆಸ್ಥಾನದಲ್ಲಿ ಕೂತ್ಕೊಂಡು, ಆಸ್ಥಾನದಲ್ಲೆಲ್ಲ ಇರ್ತಾರಲ್ಲ ಮಂತ್ರಿಗಳು, ಎಲ್ಲರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಹೇಳಬೇಕು. ಸುಳ್ಳಿಗೂ ಮತ್ತು ನಿಜಕ್ಕೂ ವ್ಯತ್ಯಾಸ ಹೆಂಗೆ ಇರುತ್ತೆ, ಅಥವಾ ಏನು ವ್ಯತ್ಯಾಸ ಅನ್ನೋದನ್ನ ಒಂದು 2-3 ಪದದಲ್ಲಿ ಅಷ್ಟೇ ಹೇಳಬೇಕು ಅಂತೇಳಿ ಎಲ್ಲರಿಗೂ ಕೇಳ್ತಾನೆ ಅಕ್ಬರ್. ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಲ್ವಾ, ಅವ್ರಿಗೆಲ್ಲ ಬೀರ್ಬಲ್ನ ನೋಡಿದ್ರೆ ಹೊಟ್ಟೆ ಉರಿತಾನೆ. ಎಲ್ಲರೂ 2-3 ಪದದಲ್ಲಿ ಹೇಳಂದ್ರೆ ಹೆಂಗಪ್ಪ ಹೇಳೋದು ಅಂತ ಸುಮ್ಮನೆ ಇರ್ತಾರೆ. ಗೊತ್ತಿಲ್ಲ 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 ಅಂತ ಬೀರ್ಬಲ್ ಸುಮ್ಮನೆ ಕೂತಿರ್ತಾನೆ. ಅಕ್ಬರ್ ಬೀರ್ಬಲ್ನ ನೋಡಿ, ನೀನು ಯಾಕೆ ಬೀರ್ಬಲ್ ಸುಮ್ಮನೆ ಇದೆಯಾ, ನೀ ಹೇಳೋದಿಲ್ವಾ ಅಂತ. ಅವನು ಹೇಳ್ತಾನೆ, ಆಯಿತು ಬಾದ್ಶಾ, ನಾನು ಹೇಳ್ತೀನಿ ಅಂತ. ಏನು ಅಂದರೆ, ಇಟ್ಸ್ ಓನ್ಲಿ 4 ಫಿಂಗರ್ಸ್ ಅಂತಾನೆ. ಸುಳ್ಳಿಗೂ ಮತ್ತು ನಿಜಕ್ಕೂ ಅಂತ. ಏನಿದು ಅರ್ಥ ಗೊತ್ತೇ ಆಗೋದಿಲ್ಲ. ಅದು ಹೆಂಗೆ, ಏನು ಡಿಫ್ರೆನ್ಸು ಅಂತ ಹೇಳ್ತಾನೆ. ನಾವೊಂದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆಲ್ಲ ಕತೆ ಹೇಳ್ತಾ ಇದ್ವಲ್ಲ, ನೋಡಿದ್ದು ಸುಳ್ಳಾಗಬಹುದು ಅಲ್ವಾ, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಅದಕ್ಕೆ ಹೇಳ್ತಾನೆ, ಬಾದ್ಶಾ, ನಾವು ಕೇಳಿದ್ದು ಸುಳ್ಳಾಗಬಹುದು, ಆದರೆ ನೋಡಿರ್ತೀವಲ್ಲ ಅದು ನಿಜ, ಅದು ನಮ್ಮ ಕಣ್ಣಾರೆ ನೋಡ್ತೀವಲ್ಲ. ಆಯ್ತಪ್ಪ ಅಂತ ಒಪ್ಕೊಳ್ತಾನೆ. ಆದರೆ ನನಗೆ ಅರ್ಥ ಆಗಿಲ್ಲ, ಏನದು ನೀನು 4 ಬೆರಳು ತೋರಿಸಿದ್ಯಲ್ಲ ಅಂತ ಅವನು ಹೇಳ್ತಾನೆ. ಅಷ್ಟೇ ಬಾದ್ಶಾ, ಯಾಕೆ ತೋರಿಸ್ದೆ ಅಂದರೆ, ನೋಡಿದ್ದು ಕಣ್ಣು, ಕೇಳಿದ್ದು ಕಿವಿ. ನಮಗೆ ಕಣ್ಣಿಗೆ ಕಿವಿಗೆ ನಡುವಣ ಅಂತರ 4 ಫಿಂಗರ್ಸ್, ಬೆರಳುಗಳಲ್ವಾ, ಅದಕ್ಕೆ 4 ಅಂತ ಹೇಳಿದೆ ಅಂತ. ಖುಷಿ ಆಗ್ಬಿಡತ್ತೆ ಬಾದ್ಶಂಗೆ. ಅವ್ನು ಹೇಳಿದ ಒಂದು 2-3 ಪದಗಳಲ್ಲಷ್ಟೇ ಹೇಳಬೇಕು ಎರಡಕ್ಕೂ ವ್ಯತ್ಯಾಸ, ಸುಳ್ಳು ನಿಜಕ್ಕೆ ಅಂತ ಹೇಳಿದ್ನಲ್ಲ. ಇದು ನಮ್ಮ ಬೀರ್ಬಲ್ನ ಚತುರತೆ. ಫಿಂಗರ್ಸ್ ಅಂದರೆ ನೆನಪಿಗೆ ಬರುತ್ತೆ ಒಂದು ಘಟನೆ. ಪಾಪ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬ. ಕೆಲಸ ಮಾಡುವಾಗ 10 ಬೆರಳು ಹಿಂಗಿಟ್ಟು ಮಾಡುವಾಗ 10 ಬೆರಳು ಕಟ್ಟಾಗ್ಬಿಡುತ್ತೆ. ಚಕ್ಕಂತ ಹೋಗ್ತಾನೆ ಅಲ್ಲಿ ಡಾಕ್ಟ್ರ್ ಹತ್ರ. ಡಾಕ್ಟ್ರ್ ಹೇಳ್ತಾರೆ, ಏನೇ ಕಟ್ಟಾಗೋಯ್ತಲ್ಲ ಬೆರಳು, ಎಲ್ಲಿದೆ ಬೆರಳುಗಳು ಅಂತ. ಬೆರಳುಗಳು ಯಾಕೆ ತೊಗೊಂಬಂದಿಲ್ಲ, ಈಗ ಏನು ಕಟ್ಟಾದ್ರೂ ನಾವು ಅದನ್ನ ತಕ್ಷಣ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಜೋಡಿಸ್ಬೋದಲ್ಲ, ಅದಕ್ಕೆ ಅಂತ. ಪಾಪ ಅವ್ನು ಹೇಳ್ತಾನೆ, ಬೆರಳಿದ್ರೆ ತಾನೇ ತಗೊಳಕ್ಕೆ, ಹಿ ಕ್ಯಾನ್ ಪಿಕ್ ಇಟ್ ಅಪ್. ನಂಗೆ ಆಗಿಲ್ಲ ಡಾಕ್ಟ್ರೇ ಅದನ್ನ ಎತ್ಕೊಂಬರೋಕ್ಕೆ ಅಂತ. ಪಾಪ ಅಂತ ಕತೆ ಅದು. ಒಬ್ಬ ಪೇಷಂಟ್ ಅಡ್ಮಿಟ್ ಆಗಿದ್ದ. ಅವನು ಕೂಗ್ತಾ ಇದ್ದಾನೆ. ಡಾಕ್ಟ್ರ್ ಬಂದರು, ನೋಡ್ತೀನಿ ಇರಪ್ಪ ಇರಪ್ಪ ಅಂತ ಇದ್ದಾರೆ. ಏನಾಗಿದೆ ನಿಂಗೆ ಅಂದರೆ, ನೋಡಿ ಇಲ್ಲಿ ನೋವು ಅಂತ ಕಿರ್ಸ್ತಾನೆ. ಇಲ್ಲಿ ನೋವು, ಇಲ್ಲಿ ನೋವು, ಅಯ್ಯೋ ಅಂತ. ಇಲ್ಲಿ ನೋವು, ಇಲ್ಲಿ ನೋವು, ಇಲ್ಲಿ ನೋವು, ಇಲ್ಲಿ ನೋವು, ಎಲ್ಲಿ ಮುಟ್ಟಿದ್ರೆ ಎಲ್ಲ ದೇಹ ತುಂಬ ನೋವು, ನನಗೆ ಆಗ್ತಾ ಇಲ್ಲ ತಡೆಯೋಕ್ಕೆ, ಡಾಕ್ಟ್ರಿಗೆ ಏನಾದರೂ ಮಾಡಿರಿ ಬೇಗ ಅಂತ. ಡಾಕ್ಟ್ರ್ ಒಂದು ಸ್ವಲ್ಪ ಸುಮ್ಮನೆ ಇರಪ್ಪ ಅಂತ ಹೇಳಿ, ನೋವು ಅಲ್ಲೇ ಇರುತ್ತಾ, ಇಲ್ಲಿಂದ ಇಲ್ಲಿಗೆ ಹೋಗುತ್ತಾ, ಇಲ್ಲಿಂದ ಅಲ್ಲಿಗೆ ಬರುತ್ತಾ, ಇಲ್ಲಿಂದ ಇಲ್ಲಿಗೆ ಹೋಗುತ್ತಾ, ಹಿಂದೆ ಹೋಗುತ್ತಾ, ಇಲ್ಲ ಅಲ್ಲೇ ನೋಡ್ರಿ, ಇಲ್ಲೇ 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 ಅಂತ ಕಿರ್ಚೋದು. ಯಪ್ಪ ಎಷ್ಟು ನೋವು ಇವನಿಗೆ ಅಂತ. ನಿಮಿಷ ಇರು ಅಂತ ಹೇಳಿ ಅವನ್ನೆಲ್ಲ ಪರೀಕ್ಷೆ ಮಾಡಿ, ಎಲ್ಲೆಲ್ಲೂ ನಿನ್ನ ದೇಹದಲ್ಲಿ ತೊಂದರೆ ಇಲ್ಲಯ್ಯ, ಹೋಲ್ ದೇಹದಲ್ಲಿ. ಅದೇ ಹಿಂಗೆ ಡಾಕ್ಟ್ರ್ ಇಲ್ಲಿ ನೋಡಿ ನೋಡೋದು, ತೊಂದರೆ ಇರೋದು ನಿನ್ನ ಬೆರಳಲ್ಲಿ, ಅಲ್ಲಿ ಮುರಿದಿದೆ ನಿನ್ನ ಮೂಳೆ, ಅದನ್ನು ತೊಗೊಂಡೋಗಿ ಎಲ್ಲ ಕಡೆ ಒತ್ತಿದ್ರೆ ನೋವಾಗದೇ ಇರುತ್ತಾ, ನಿಮಗೆ ಬೆರಳಯ್ಯ ಫ್ರ್ಯಾಕ್ಚರು ಅಂತ. ಆ ಬೆರಳಿಗೆ ಒಂದು ಸರ್ಜರಿ ಮಾಡಿ ರಿಪೇರಿ ಮಾಡ್ತಾರೆ. ಇದು ಬೆರಳು ಅಂತ ನಮ್ಮ ಬೀರ್ಬಲ್ ಹೇಳಿದ ತಕ್ಷಣ ಇಷ್ಟೆಲ್ಲ ನೆನಪು ಬಂತು. ಟೀಚರು ಚೋಟು ಗುಂಡನ್ ಸ್ಕೂಲಲ್ಲಿ ಕೇಳಿದ್ರು,
ಏನಂತ ಹೇಳಿದ್ರೆ, ವಾಟ್ ಹ್ಯಾಸ್ 5 fingers ಆ್ಯಂಡ್ isn't your hand? ನೋಡಿ, ವಾಟ್ ಹ್ಯಾಸ್ 5 fingers ಆ್ಯಂಡ್ isn't your hand ಅಂತ. ಇದೇನಿದು ಉತ್ತರ ಏನು? ಚಕ್ ಅಂತ ಬುದ್ಧಿವಂತ ನಮ್ಮ ಚೋಟುಗುಂಡ ಟಕ್ ಅಂತ ಹೇಳ್ತು. ಇಟ್ ಹ್ಯಾಸ್ 5 fingers ಆ್ಯಂಡ್ ನಾಟ್ ಯುವರ್ ಹ್ಯಾಂಡ್, isn't your hand ಅಂತ. ಏನದು ಉತ್ತರ ಗೊತ್ತಾಯ್ತಾ? ಒಂದು 1ನೇ ಕ್ಲಾಸ್ ಮಕ್ಕಳಿಗೆ 1 2 3 4 5 6 ಅಂತೆಲ್ಲ ಹೇಳ್ಕೊಡ್ತಾರಲ್ಲ, ಇಷ್ಟೆಲ್ಲ ಹೇಳ್ಕೊಟ್ಟಿದ್ರು. ಒಂದು ಪುಟಾಣಿ ಹುಡುಗ 1ನೇ ಕ್ಲಾಸ್ ಸೇರ್ಕೊಂತದ್ದು. ಅದಕ್ಕೆ ಬಸ್ಯ ಅವನು ಎಲ್ಲಿಂದ ಪಾಪ ಬಂದ, ಹಳ್ಳಿ ಕಡೆಯಿಂದ. ಯೂನಿಫಾರ್ಮ್ ಎಲ್ಲ ಹಾಕಿದ್ರಲ್ಲ, ಖುಷಿನೋ ಖುಷಿ. ಪಾಪ ತುಂಬ ಚಳಿಗಾಲ ಬೇರೆ. ಆ ಯೂನಿಫಾರ್ಮ್ ಹಾಕ್ಕೊಂಡು ಅದು ಕೈನ ಪಾಕೆಟಲ್ಲೇ ಇಟ್ಕೊಂಡಿರೋದು. ಕೈ ತೆಗಿಯೋ ಗುಂಡ, ಕೈ ತೆಗಿಯೋ ಬಸ್ಯ, ಕೈ ತೆಗಿಯೋ ಬಸ್ಯ ಅಂದರೂ ಇಲ್ಲ, ಇಟ್ಕೊಂಡಿರೋದು. ಮಿಸ್ಸು ಕೈ ಬೆರಳೆಲ್ಲ ಎಣಿಸ್ಕೊಂಡು, ಹೌ ಮೆನಿ ಫಿಂಗರ್ಸ್ ಡೂ ಯು ಹ್ಯಾವ್ ಅಂತ ಆ ಮಕ್ಳಿಗೆ ಪಾಪ ಸ್ವಲ್ಪ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರೆ. ಹೌ ಮೆನಿ ಫಿಂಗರ್ಸ್ ಅದೇರ್ ಅಂತ. ಎಲ್ಲ ಮಕ್ಕಳು 5 ಅಂತ ಕೌಂಟ್ ಮಾಡ್ಕೋತಾ ಇದ್ದಾರೆ. ಬಸ್ ಹೆಂಗೆ ಕೌಂಟ್ ಮಾಡೋ ಅಂದರೆ ಜೋಗಿಂದ ಕೈ ತೆಗಿಯೋ ಅಲ್ಲ ಅವನು. ಹೌ ಮೆನಿ ಫಿಂಗರ್ಸ್ ಅಂದರೆ 6 fingers ಅನ್ನಂತೆ. ನಮ್ಮ ಬಸ್ಸನ್ನು ನೋಡಿ ನಕ್ಕಿದ್ದು ಪಾಪ. ಪಟ್ ಅಂತ ಕೈ ಮೇಲೆ ಹೊಡೆದು, ತೆಗಿಯೋ ಕೈ, ಎಣಿಸ್ಕೊಳ್ಳೋ ಈಗ ಅಂತ ಅವನಿಗೆ ಹೇಳಿದ್ರಂತೆ ಎಷ್ಟು ಫಿಂಗರ್ಸ್ ಇದೆ ಅಂತ. ಈ ಫಿಂಗರ್ಸ್ ಎಲ್ಲ ಜೋಕ್ ಬಂದಿದ್ದು ನಮ್ಮ ಬೀರ್ಬಲ್ 4 ಅಂತ ಹೇಳಿದ್ನಲ್ಲ, ಬೀರ್ಬಲ್ನ ಬುದ್ಧಿವಂತಿಕೆ ಇದು. ಇನ್ನೊಂದು ನಮ್ಮ ಬೀರ್ಬಲ್ನ ಕತೆ. ಹೇಗಾದರೂ ಮಾಡಿ ಈ ಬೀರ್ಬಲ್ನ ಫಟ್ ಅಂತ ಕೆಳಗೆ ಬೀಳಿಸ್ಬೇಕು ಅಂದರೆ ಅವನ ಬುದ್ಧಿವಂತಿಕೆ ಎಲ್ಲೋ ಒಂದು ಕಡೆ ಪ್ರದರ್ಶನ ಆಗಬಾರ್ದು, ಅವನು ಸೋತಿದ್ದಾನೆ ಅಂತ ತೋರಿಸ್ಬೇಕು ಅಂತ ನಮ್ಮ ಅಕ್ಬರ್ ಮಹಾಶಯರಿಗೆ, ಬಾಚಾರಿಗೆ ತುಂಬ ಇಷ್ಟ. ಅವರು ಒಂದು ದಿವಸ ಎಲ್ಲ ಆಸ್ಥಾನದಲ್ಲಿ ಕೂತಿದ್ದಾರೆ, ಹೇಳ್ತಾ ಇದ್ದಾರೆ, ಇವತ್ತೇನಾಯಿತು ಗೊತ್ತಾ, ನನಗೆ ಎಂಥ ದೊಡ್ಡ ಕನಸು ಬಿದ್ದಿತ್ತು, ಎಷ್ಟು ಚೆನ್ನಾಗಿತ್ತು ಕನಸನ್ನೇ ನಾನು ನೆನೆಸ್ಕೊಂಡು ಎಲ್ಲ ಅಷ್ಟು ಚೆನ್ನಾಗಿ ಕನಸು ಅನುಭವಿಸ್ಕೊಂಡು ಇದ್ದು, ಯಾಕೋ ಆಮೇಲೆ ಎಚ್ಚರಿಕೆ ಆಗೋಯ್ತು. ಎಲ್ಲರೂ ಬಾಚನ್ ಮೆಚ್ಚಿಸ್ಬೇಕು, ಮತ್ತು ಹೇಗಾದರೂ ಇರ್ಬೇಕು. ಏನು ಕನಸು ಹೇಳಿ ಅಂತ ಹೇಳ್ದ. ನಾನು ಮತ್ತು ಬೀರ್ಬಲ್ಲು ಸುತ್ತಾಡಕ್ಕೆ ಹೋಗಿದ್ವಿ, ಎಲ್ಲ ಕಡೆ ಸುತ್ತಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲಿಂದ ಏನೋ ಅಡ್ಡ ಬಂತು ನಮ್ಮಿಬ್ರಿಗೂ. ನಾವಿಬ್ಬರು ನೋಡಿದ್ರೆ ಬಿದ್ದು ಹೋಗ್ಬಿಟ್ವಿ. ಅಯ್ಯೋಯ್ಯೋಯ್ಯೋ, ಏನೂ ಆಗಿಲ್ವಾ ನಿಮಗೆ ಬಿದ್ದರೆ ಅಂತ. ಅಯ್ಯೋ, ಎಲ್ಲಿ ಬಿದ್ವಿ ಗೊತ್ತಾ, ನಾನು ಹೋಗಿ ಒಂದು ದೊಡ್ಡ ಹಳ್ಳ, ಅದರಲ್ಲಿ ಪಾಯಸ ತುಂಬಿತ್ತು, ಪಾಯಸದಲ್ಲಿ ಬಿದ್ದುಬಿಟ್ಟೆ. ಘಮ 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 ಅಂತ. ಏನು ಏಲಕ್ಕಿ ಸುವಾಸನೆ, ಏನು ಅಷ್ಟು ಚೆನ್ನಾಗಿತ್ತದು. ಒಳ್ಳೆ ಖೀರ್ ಅಂತ. ಓ, ಏನೋ ಒಳ್ಳೇದಾಗುತ್ತೆ ಬಾಚಾ ಅವರೇ ಇಷ್ಟಿದು ಅಂತ. ಮತ್ತು ಬೀರ್ಬಲ್, ಅಯ್ಯೋ ಬೀರ್ಬಲ್ ಕರ್ಮ ಹೋಗಿದ್ದೆ, ಚರಂಡಿಯಲ್ಲಿ ಬಿದ್ದೋಗ್ಬಿಟ್ಟ ಅವನು. ಮೈಯೆಲ್ಲ ಕೊಚ್ಚೆ, ಚರಂಡಿಲಿ ಬಿದ್ದು ಗಬ್ಬು ನಾತ. ಅವನು ಯಾರು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಹೌದಾ ಅಂದ್ಕೊಂಡಿವ್ರೆಲ್ಲ, ಬೀರ್ಬಲ್ ಹೆಂಗೆ ಬಿದ್ದ, ಗಬ್ಬು ಚರಂಡಿಯಲ್ಲಿ ಬಿದ್ದು ಕೊಚ್ಚೆ ಎಲ್ಲ ಮೈ ಮೆತ್ಕೊಂಡು ಒಂದು ಖುಷಿ ಪಡ್ತಾಯಿದ್ರು. ಆಗ ಅಕ್ಬರ್ ಬೀರ್ಬಲ್ ನೋಡಿ, ಪಾಪ ಹೇಗಾಗೋಯ್ತಲ್ಲ ಬೀರ್ಬಲ್ ಅಂತ. ಅವನು, ಬಾಚವ್ರಿ ನಾನು ಮಾತಾಡ್ಬೋದಾ ಅಂತ. ಓ, ಅಗತ್ಯವಾಗಿ ಅಂತ. ಈಗ ಅವನ ಮುಖ ಚಿಕ್ಕದು ಮಾಡಿಬಿಟ್ಟಿದ್ರಲ್ಲ. ಅವನು ಹೇಳ, ನನಗೂ ಇದೇ ಕನಸು ಬಿದ್ದಿದ್ದು ಬಾಚವ್ರೆ, ಆದರೆ ನಾನು ಕನಸು ಮುಗಿಯೋ ತನಕ ಎಳ್ಳೇ ಇಲ್ಲ, ಇಷ್ಟೇ ಅಲ್ಲ, ಮುಂದುವರಿತು ಕನಸು. ಆಮೇಲೆ ಏನಾಯ್ತು ಗೊತ್ತಾ, ಇಬ್ಬರು ಎದ್ದು ನೋಡ್ತೀವಿ, ನೀವು ಪಾಯಸ, ನಿಮ್ಮ ಮೈಯೆಲ್ಲ ಪಾಯಸ ಆಗ್ಬಿಟ್ಟಿದೆ, ನನ್ನ ಮೈಯೆಲ್ಲ ಕೊಚ್ಚೆ,
ಹೆಂಗೆ ಹೋಗೋದು ನಾವು ಜನರ ಹತ್ರ ಒಳಗೆ? ಅಲ್ಲೆಲ್ಲೂ ನೀರಿಲ್ಲ ತೊಳ್ಕೊಳಕ್ಕೆ, ಬೇರೆ ಬಟ್ಟೆಗಳಿಲ್ಲ, ಯಾರನ್ನೂ ಕರೆಯೋಕ್ಕಾಗ್ತಾ ಇಲ್ಲ ನಮಗೆ. ಅದಕ್ಕೆ ಹೇಗಾದರೂ ಕ್ಲೀನ್ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ನಾವಿಬ್ಬರು ಪ್ಲ್ಯಾನ್ ಮಾಡ್ತೀವಿ. ಅವಾಗ ಏನು ಗೊತ್ತಾ, ನಾನು ನಿಮ್ಮನ್ನು ಚೆನ್ನಾಗಿ ನೆಕ್ಬಿಡ್ತೀನಿ, ನೀವು ನನ್ನ ಚೆನ್ನಾಗಿ ನೆಕ್ಬಿಡ್ತೀರಾ, ಆಮೇಲೆ ಇಬ್ಬರು ಕ್ಲೀನಾಗಿ ಹೋಗ್ತೀವಿ ಅಂತ ಹಿಂಗೆ ಹೇಳೋದು ಭಾಳ ಚೆನ್ನಾಗಿ. ಇವನೇನು ನೆಕ್ತಾನೆ, ಅಕ್ಬರ್ ಮೇಲಿರೋ ಪಾಯಸ ಎಲ್ಲ ನೆಕ್ತಾನೆ. ಅಕ್ಬರು ಆಯಿತಾ, ಮುಖ ಮಂಗಳಾರತಿ ಆಯ್ತು ಇವಾಗ, ಕೊಚ್ಚೆ ಎಲ್ಲ ನೆಕ್ಕೊಂಡು ಹೋದ ಅಂತ ಹೇಳಕ್ಕೆ. ಪಾಪ ಹೀಗೆ ಬೀರ್ಬಲ್ ತಂಟೆಗೆ ಹೋದರೆ ಅವನು ಜಾಣತನದಿಂದ ಒಂದೇಟಿಗೆ ಇನ್ನೊಂದು ಕೊಟ್ಟಿರ್ತಾನೆ ವಾಪಸ್ಸಲ್ಲ. ಬೆರಳಿನ ಕತೆ ಹೇಳ್ತಾ ಇದ್ನಲ್ಲ, ಹೀಗೆ ಒಬ್ಬ ನೀಗ್ರೋ ಪಾಪ ಒಂದು ಬೆರಳು ಕಟ್ಟಾಗ್ಬಿಡುತ್ತೆ. ಡಾಕ್ಟ್ರ್ ಹತ್ರ ಹೋಗ್ತಾನೆ. ಅವ್ರು ಹೇಳ್ತಾರೆ, ನೋಡಪ್ಪ ನಿಂದೇ ಬೆರಳು ತೊಗೊಂಡು ಬಂದರೆ ನಾನು ನಿನಗೆ ಕಸಿ ಮಾಡ್ಬೋದು ಅಂತ. ಅವ್ನು ಹೇಳ್ತಾನೆ, ಇಲ್ಲ ಅಂತ, ಬೇರೆ ಯಾವ್ದಾರು ಹಾಕಿ. ಆಯಿತು, ಬೇರೆ ಯಾವ್ದಾರು ಹಾಕ್ತೀನಿ ನಿನಗೆ ಅಂತ ಎಲ್ಲ ಹುಡುಕ್ತಾರೆ. ಅವ್ನು ಹೇಳ್ತಾರೆ, ಯಾವುದೂ ಇಲ್ಲ, ನಿನಗೆ ಒಬ್ಬ ವೈಟ್ ಇದಾನಲ್ಲ ಅವನದು ಮಾತ್ರ ಬೆರಳಿದೆ ಅಂತ. ಅವಾಗ ಹೇಗಿರುತ್ತೆ, ಎಲ್ಲ ಬೆರಳು ಕಪ್ಪಗೆ, ಇಲ್ಲೊಂದೇ ಒಂದು ವೈಟ್ ಬೆರಳಿರುತ್ತೆ, ಅಷ್ಟೇ ನಾನು ಮಾಡ್ಲಿಕ್ಕೆ ಸಾಧ್ಯ ನಿನಗೆ ಅಂತ. ಅವ್ನು ಹೇಳ್ತಾನೆ, ಅದಾದರೂ ಮಾಡಿ ಡಾಕ್ಟ್ರೇ, ಸೊ ದಟ್ ನಾನು ಕೆಲಸ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಕಸಿ ಎಲ್ಲ ಮಾಡ್ತಾರೆ, ಎಲ್ಲ ಆಗುತ್ತೆ, ಚೆನ್ನಾಗಿರ್ತಾನೆ. ಒಂದು ದಿವಸ ಹೋಗ್ತಾ ಇರ್ತಾನೆ ಎಲ್ಲೋ, ಒಂದು ಅಜ್ಜಿ ಹೋಗ್ತಾ ಇರೋಳು, ಏಯ್ ಬಾಯಿಲಿ ಅಂತ ಕರಿತಾಳೆ. ಏನು ಅಂತ ಹೇಳಿದ್ರೆ, ನಮ್ಮನೆ ಚಿಮಣಿ ಪೂರ ಕಟ್ಕೊಂಬಿಟ್ಟಿದೆಯಪ್ಪ, ಎವ್ರಿ ಅದ್ರ ತುಂಬ ಮಸಿ ಎಲ್ಲನೂ, ಬಂದು ಕ್ಲೀನ್ ಮಾಡ್ತೀಯಾ, ಯಾವಾಗ ಬರೋಕ್ಕಾಗತ್ತೆ ನಿನಗೆ ಅಂತ ಕೇಳಿದ್ನು. ಇವನಿಗೆ ಶಾಕು ಇವನಿಗೆ. ರಾಮ ಹೆಂಗಾಗ್ಬಿಡತ್ತೆ ಅಂತ ಹೇಳಿದ್ರೆ ಅವನಿಗೆ ಮಾತಾಡ್ಲಿಕ್ಕಾಗಲ್ಲ, ವಾಪಸ್ ಏನಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಜ್ಜಿ ಹಂಗೆ ಮಾಡಿದ್ಲು? ಅಜ್ಜಿ ಇವ್ನು ಮೇಲಿಂದ ಕೆಳಗೆ ನೋಡು, ಮೇಲಿಂದ ಕಪ್ಪಗಿದ್ದಾನೆ, ಹಿಂಗೆ ತೊಗೊಂಡು ಹಿಂಗೆ ಹಚ್ಕೋಬೋದು, ಆ ಥರ ಕಪ್ಪಗಿದ್ದಾನೆ. ಆದರೆ ಇದು ಬೆಳ್ಳಗಿದೆ ಅಲ್ಲ, ಇವನು ಬೆಳಗಿರೋನು ಕೆಲಸ ಮಾಡಿಬಿಟ್ಟು ಮೈಯೆಲ್ಲ ಮಸಿ ಮಾಡ್ಕೊಂಡು ಹೇಗಿದ್ರು ಬಂದಿದ್ದಾನೆ, ಸ್ವಲ್ಪ ನಮ್ಮನೆ ಚಿಮ್ನಿ ಕ್ಲೀನ್ ಮಾಡೋಗಪ್ಪ ಅಂತ ಹೇಳಿದ್ಲು ಅಂತೆ. ಅದು ಬಿಳಿ ಬೆರಳು ಹಾಕಿಸ್ಕೊಂಡಲ್ಲ, ಅವ್ನಿಗೆ ಹೀಗಾಗಬೇಕಾ? ಅಕ್ಬರು ತನ್ನ ಆಸ್ಥಾನದವರ ಕೆಲವು ಮಂತ್ರಿಗಳು ಮತ್ತು ಬೀರ್ಬಲ್ ಜೊತೆಗೆ ಪಕ್ಕದ ಊರಿಗೆ ಹೊರಟಿರ್ತಾನೆ. ಅಲ್ಲಿ ಬೆಟ್ಟ ಎಲ್ಲ ಹತ್ಕೊಂಡು ಇಳಿದು ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಮಠ ಮಧ್ಯಾಹ್ನ ತುಂಬ ಬಿಸಿಲು, ತುಂಬ ಸುಸ್ತಾಗಿಬಿಟ್ಟಿರುತ್ತೆ, ಸಾಕಾಗಿಬಿಡುತ್ತೆ ಅಕ್ಬರಿಗೆ. ಅವ್ನು ಹೇಳ್ತಾನೆ, ಯಾರಾದರೂ ಈ ದಾರಿನ ಚಿಕ್ಕದು ಮಾಡೋಕ್ಕಾಗಲ್ಲೇನಪ್ಪ, ಅಷ್ಟು ದೂರನ ಬೇರೆ ಏನಾದರೂ ಒಂದು ಸ್ಪೆಷಲ್ ರೋಡ್ ತೋರಿಸಿ ಕಡಿಮೆ ಮಾಡೋಕ್ಕಾಗೋದಿಲ್ವಾ ಅಂತ. ಇಲ್ಲಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವನ ಜೊತೆ ಇರೋರಿಗೆಲ್ಲರಿಗೂ ಗೊತ್ತಾಯ್ತು, ಅಯ್ಯೋ ಮಾಡ್ಲಿಕ್ಕಾಗಲ್ಲ ಅಂತ. ಆದರೆ ಬೀರ್ಬಲ್ ಇದ್ದಾನಲ್ಲ, ಬೀರ್ಬಲ್ ಹೇಳ್ತಾನೆ, ನಾನು ಮಾಡಬಲ್ಲೆ ರಾಜ ಅಂತ. ಹೌದಾ ಅಂತ ಕೇಳ್ತಾನೆ. ಹೌದು, ಖಂಡಿತ ನಾ ಮಾಡಬಲ್ಲೆ. ಅವನ ಜೊತೆಲಿದ್ದವರೆಲ್ಲ, ಇವನು ನೋಡು, ಓಡ್ ತಲೆ ಇರೋ ನೀನು, ಇರೋದೇ ಇದೊಂದು ರಸ್ತೆ, ಅದು ಇಷ್ಟು ಕೆಟ್ಟಾಗಿದೆ, ಅದು ಬೆಟ್ಟದ ಮೇಲೆ, ಇವನೇನೋ ರೋಡ್ನ ಚಿಕ್ಕದು ಮಾಡಿಬಿಡ್ತಾನಂತ ನೋಡು ಹೇಳೋದು ಅಂತೆಲ್ಲ ಬೈಕೊಂಡ್ರು. ಆದರೆ ಬೀರ್ಬಲ್ ಹೇಳ್ದ, ನೀವು ಒಂದು ನಿಮಿಷ ನಾ ಹೇಳೋದು ಕೇಳಿಸ್ಕೊಂಡ್ಬಿಡಿ, ಒಂದೇ ಒಂದು ಕತೆ ಹೇಳ್ತಾ ಇದ್ದೀನಿ ನಾನು, ಆಮೇಲೆ ಎಲ್ಲ ಮಾಡ್ಕೊಟ್ಬಿಡ್ತೇನೆ ನಾನು ಅಂತ. ಆಯಿತು ಅಂತ ಅಕ್ಬರ್ ಹೇಳ್ದ. ಬೀರ್ಬಲ್ಲು ಕತೆ ಹೇಳೋಕ್ಕೆ ಶುರು ಮಾಡ್ದ. ಎಂಥ ಚಂದ ಕತೆಗಳು ಹೇಳ್ತಾ ಹೋದ ಅಂತ ಹೇಳಿದ್ರೆ, ಎಲ್ಲ ಆ ಅಕ್ಬರನ ಮನಸ್ಸೆಲ್ಲ ಈ ಕತೆ ಒಳಗೇ ಇದೆ. ಏನಾಗುತ್ತೆ ನೆಕ್ಸ್ಟು, ಏನು ಹೇಳ್ತಾ ಇದ್ದಾನೆ ಅದೆಲ್ಲನೂ ಅಷ್ಟು ಯೋಚನೆ ಮಾಡ್ಕೊಂಡ್ಬಿಟ್ಟ. ಅಕ್ಬರ್ನ ಗಮನ ಎಲ್ಲನೂ ಈ ಕತೆಗಳ ಮೇಲೆ ಇದೆ. ಸೊ ಕತೆಗಳು ಕೇಳಿಸ್ತಾ ಹೋದಂಗೆ ಅವನಿಗೆ ದಾರಿ ಮುಗ್ದಿದ್ದೇ ಗೊತ್ತಾಗಿಲ್ಲ. ಸ್ವಲ್ಪ ಸುಮಾರು ಹೊತ್ತಾದ್ಮೇಲೆ ಬಂದ್ಬಿಡ್ತು. ಮಹಾರಾಜರೇ, ನಾವೆಲ್ಲ ಹೋಗ್ಬೇಕಿತ್ತು ಅಲ್ಲಿ ಅಂದರೆ, ಹಾಂ ಇಷ್ಟು ಬೇಗ ಇಲ್ಲಿಗೆ ಬಂದುಬಿಟ್ವಾ ಅಂತ ನೋಡಿ, ಅವನ ಗಮನನೆಲ್ಲ ಬೇರೆ ಕಡೆ ಬರೋ ಹಾಗೆ ಮಾಡಿಬಿಟ್ಟ. ಆವಾಗ ಅವನಿಗೆ ದಾರಿಲಿ ನಡ್ಕೊಂಡು ಹೋಗ್ತಾ ಇರೋದು ಅಥವಾ ಕುದುರೆ ಮೇಲೆ ಆ ಒಂದು ಪ್ರವಾಸದ ಒಂದು ದಣಿವೂ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಇವನು ಅಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ನಲ್ಲ ಇದು. ಸೊ ಇದು ಮತ್ತೊಂದು ಬೀರ್ಬಲ್ನ ಬುದ್ಧಿವಂತಿಕೆ. ಎಷ್ಟು ಚೆನ್ನಾಗಿ ಅವನ ಗಮನ ಎಲ್ಲ ಬೇರೆ ಕಡೆ ಸೆಳೆದ್ಬಿಟ್ಟು ಬೇಗ ಎಷ್ಟು ಹೊತ್ತಿಗೆ ಎಷ್ಟು ಟೈಮ್ ತಗೊಳುತ್ತೋ ಹೋಗ್ಲಿಕ್ಕೆ ಅಷ್ಟೇ ಆಯಿತು. ಆದರೂ ಸಹ ಅವನಿಗೆ ಇಷ್ಟು ಬೇಗ ಬಂದುಬಿಟ್ವಾ ಅಂತ ಅನಿಸೋ ಥರ ಆಯಿತು. ಈ ರೀತಿ
ನಮ್ಮ ಬೀರ್ಬಲ್ ಅಕ್ಬರ್ ಹೋಗಬೇಕಾಗಿದ್ದಂತಹ ದಾರಿ ಮಾರ್ಗದ ಒಂದು ದೂರವನ್ನು ಕಡಿಮೆ ಮಾಡ್ದ ಅಂತ ಬೀರ್ಬಲ್ನ ಬುದ್ಧಿವಂತಿಕೆ ಇದೆ. ಟೀಚರು ಕ್ಲಾಸಲ್ಲಿ, ನಮ್ಮ ಚೋಟುಗುಂಡನ ಕ್ಲಾಸಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ನೀವು ಯಾರನ್ನ ತುಂಬ ದ್ವೇಷಿಸ್ತೀರಾ ಅಂತ. ನಮ್ಮ ಚೋಟುಗುಂಡ ಹೇಳ್ದ, ಯಾರನ್ನೂ ದ್ವೇಷಿಸಬಾರ್ದು ಮೀನ್ಸ್ ಲವ್ ಆಲ್ ಹೇಟ್ ನನ್ ಅಂತ. ಗೊತ್ತು ಕಣೋ, ಆದರೂ ನಿಂಗೆ ಇಷ್ಟನೇ ಆಗಲ್ಲ ಅನ್ನೋರನ್ನ ಒಬ್ಬರನ್ನ ಕಷ್ಟಪಟ್ಟು ಹೇಳಬೇಕು ನೀನು ಅಂತ, ಎಲ್ಲರೂ ಯೋಚನೆ ಮಾಡಿ ಅಂತ. ಚೋಟುಗುಂಡ ಏನು ಹೇಳಿರ್ತಾನೆ, ಐ ಹೇಟ್ ದಿಸ್ ಪರ್ಸನ್ ಮೇಡಮ್ ಅಂತ. ನೋಡಿದ್ಯಾ, ಯಾರನ್ನೂ ಐ ಡೋಂಟ್ ಹೇಟ್ ಅಂತ ಹೇಳಿದೆ, ಈಗ ಹೇಟ್ ಅಂದರೆ ಸತ್ತೋಗಿದ್ದಾರೆ ಪಿ ಟಿ ಮೇಡಮ್ ಅವರು, ಪರವಾಗಿಲ್ಲ. ಯಾರು ಅದು ಅಂದರೆ ಅದೇ ರಾಜಾರಾಮ್ ಮೋಹನ್ ರೇ. ಯಾಕು ಅಂದರೆ ಬಾಲ್ಯ ವಿವಾಹ ಪದ್ಧತಿನ ತೆಗೆದುಬಿಟ್ರು ಮಿಸ್ ಅವರು. ನಾನು ಇಲ್ಲದೆ ಹೋದರೆ ಇಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಡ್ಬಿತ್ತಲ್ಲ. ಛೇ 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 ಛೇ, ನಿಜವಾಗ್ಲೂ ಐ ಹೇಟ್ ಹಿಮ್ ಅಂತ ಹೇಳ್ದೆ. ಮುಠಾಳ, ಇದು ಬೇರೆ ಮಾತಾಡ್ತೀಯೋ ನೀನು? ಎಲ್ಲರೂ ಪಕ್ಕ 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 ನಗಕ್ಕೆ ಶುರು ಮಾಡಿದ್ರು. ಯಾಕೆ ಮಿಸ್ ಮುಠಾಳ ಅಂತೀರಾ? ಹೌದು, ನಾನೇನು ಮುಠಾಳ ಅಲ್ಲ ಬಿಡಿ. ಆಯ್ತು ಕಣೋ, ಮುಠಾಳ ಅಲ್ಲ ಅಂತ ಹೆಂಗೋ ಗೊತ್ತು ಅಂತ. ಮುಠಾಳ ಅಂದರೆ ಪರೀಕ್ಷೆ ಮಾಡೋದು ಹೆಂಗೆ ಗೊತ್ತು ಮಿಸ್ ನಿಮಗೆ? ಯಾರು ಮುಠಾಳ್ರು ಅವ್ರು ನೀವು ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಏಯ್ ಹೋಗ್ರೋ, ಆ ಗುಂಡಿಗೊಂದು ರೂಮ್ ಇದೆಲ್ಲ, ಆ ಮೂಲೆಯಲ್ಲಿ ಕೂತ್ಕೊಳ್ಳಿ, ಆ ರೂಮ್ನಲ್ಲಿ ಮೂಲೆಯಲ್ಲಿ ಅಂತ ಹೇಳಿ ಮಿಸ್. ನೋಡೋಣ ನಿಮಗೆ ಮುಠಾಳ ಯಾರು, ನಂತರ ಬುದ್ಧಿವಂತೆ ಯಾರು ಗೊತ್ತಾಗ್ಬಿಡತ್ತೆ. ಗೊತ್ತಾ, ಮುಠಾಳನ ಪರೀಕ್ಷೆ ಮಾಡೋದೇ ಹಾಗೆ, ಗುಂಡುಗಿರೋ ರೂಮಲ್ಲಿ ಮೂಲೆಯೆಲ್ಲ ಕೂತ್ಕೊಳ್ರೋ ಅಂತ ಹೇಳಿ ಮಿಸ್. ನಾನೇ ಎಲ್ಲ ನಿಮಗೆಲ್ಲ ಹೇಳ್ಕೊಡ್ಬೇಕಾ ಮಿಸ್ ಅಂತ ಹೇಳ್ದು. ಅವರು ಸುಮ್ಮನೆ ಆಗ್ಬಿಟ್ರಿ, ಯಾಕಪ್ಪ ಏನು ತುಂಬ ಮಾತಾಡ್ತಾ ಇದ್ದಾನೆ ನಮ್ಮ ಚೋಟುಗುಂಡ ಬುದ್ಧಿವಂತ ಅಂತ. ಮಂಗಗಳ ಉಪವಾಸ ಕತೆ ಗೊತ್ತಲ್ವಾ? ನಾವೆಲ್ಲ ಸಣ್ಣವರು ಇರುವಾಗ ನಮಗೆ ಪಾಠ ಇತ್ತು. ಎಲ್ಲ ಮಂಗಗಳು ಸೇರಿ ಉಪವಾಸ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡುತ್ತೆ. ಅದರಲ್ಲೂ ಒಂದು ದೊಡ್ಡ ಮಂಗ, ಬುದ್ಧಿವಂತ ಮಂಗ, ಲೀಡರ್ ಮಂಗ, ಹಿರಿಯ ಮಂಗ ಇರುತ್ತಲ್ಲ, ಅದು ಹೇಳ್ತು, ಎಲ್ಲ ಕೇಳ್ತವೆ. ಆಯಿತು ಅಂತ ಮಂಗ ಹೇಳ್ತು, ಸುಮ್ಮನೆ ನಾವೆಲ್ಲ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡೋಣಪ್ಪ, ಇಲ್ಲದೆ ಹೋದರೆ ಮನಸ್ಸೆಲ್ಲೆಲ್ಲೋ ಹಾರುತ್ತೆ. ಮೊದಲೇ ನಮ್ಮ ಮನುಷ್ಯ ಮನಸ್ಸನ್ನೇ ಕೋತಿ ಅಂತೀವಲ್ಲ, ಮರ್ಕಟಕ್ಕೆ ಹೋಲಿಸ್ತೀವಲ್ಲ, ಆದರೆ ನಮ್ಮ ಮನಸ್ಸು ಹೇಗೆ, ಎಲ್ಲ ಧ್ಯಾನ ಮಾಡ್ತಾ ಕೂತ್ಕೊಳ್ರಪ್ಪ, ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಅಂತ ಅದೇನೋ ಹೇಳ್ಕೊಡ್ತಾ ಇರುತ್ತೆ. ಭಜನ್ಸ್ ಹೇಳುತ್ತೆ, ಭಕ್ತಿಗೀತೆ ಎಲ್ಲರೂ ಹೇಳ್ತಾ ಇರ್ತಾರೆ. ಮೆತ್ತಿಗೆ ಅಲ್ಲೊಂದು ಚೋಟು ಮಂಗ ಇರುತ್ತೆ, ಅದು ಎಲ್ಲರೂ ಹೇಳ್ತಾರೆ. ಇವಾಗ ಮೆತ್ತಿಗೆ ಹಿಂಗೆ ಕಣ್ ತೆಗ್ದು ಹಿಂಗೆ ನೋಡುತ್ತೆ, ಕಣ್ ತೆಗ್ದು. ಅಮ್ಮ ಮಂಗ ಪಕ್ಕದಲ್ಲೇ ಇದೆ, ಬುದ್ಧಿ ಕಲಿಸ್ಬೇಕಲ್ಲ, ಇದಕ್ಕೆ ಏನು ಮಾಡ್ಬಿಡ್ತಾನೋ ಇವನು ಅಂತ. ಕಣ್ಮಿಸ್ಕೊ ಅಂತ. ಅಮ್ಮ ನನಗೊಂದು ಕೇಳಬೇಕಮ್ಮ ಅಂತ. ಏನದು ಅಂತ. ಅಮ್ಮ ಅಲ್ಲಿ ನೋಡಲ್ಲಿ ಅಂತ ಇಷ್ಟೇ ಕಣ್ಲಿ, ಅಮ್ಮ ಅಲ್ಲಿ ನೋಡಲ್ಲಿ ಏನೋ ಅದು. ಅಮ್ಮ ಆ ಬಾಳೆಹಣ್ಣಿನ ಗಿಡ ತುಂಬ ಒಂದು ಗೊನೆ ನೋಡಮ್ಮ, ಅಷ್ಟು ಬಾಳೆಹಣ್ಣು ಎಲ್ಲ ಹಣ್ಣಾಗ್ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅನ್ಸುತ್ತೆ. ಏಯ್ ಇವತ್ತು ಉಪವಾಸ ಮಾಡ್ತಾಯಿದ್ದೀವಿ, ತಿನ್ನಬಾರ್ದು ಅಂತ ಗೊತ್ತಿಲ್ವ ನಿಂಗೆ? ಆಯ್ತಮ್ಮ. ಇನ್ನೊಂದು ಸತಿ ಹಿಂಗೆ ನೋಡಿದೆ. ಅಮ್ಮ ಉಪವಾಸ ಮಾಡೋಣಮ್ಮ, ನಾನು ತಿನ್ನಲ್ಲ. ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ರೆ ಏನಮ್ಮ, ತಗೊಂಬಂದು ನಾವೇನು ತಿನ್ನೋದಿಲ್ಲ ಅಲ್ವಾ ಅಂತ. ದೊಡ್ಡ ಮಂಗ ಕೇಳಿಸ್ಬಿಡ್ತಿದ್ದು. ಬುದ್ಧಿವಂತ ಮಂಗ ಇತ್ತಲ್ಲ, ಲೀಡರ್ ಮಂಗ, ಏನದು ಅಂತ. ಪಾಪ ಮಗು ಹೇಳ್ತಾ ಇದ್ದೆ, ಅಲ್ಲಿ ಬಾಳೆಹಣ್ಣಿದೆ ಎಲ್ಲ, ಅದನ್ನ ಉಪವಾಸ ಮಾಡ್ತಾಯಿದ್ದೀವಿ, ಹೌದು, ಆದರೆ ಕೈಯಲ್ಲಿ ಇಟ್ಕೊಳ್ಳೋಕೇನಂತೆ ತಗೊಂಬಂದು ಅಂತ ಎಲ್ಲ ಯೋಚನೆ ಮಾಡಿದ್ವಿ. ಎಲ್ಲ ಹೌದು ಪಾಪ ಈ ಚೋಟು ಮಂಗ ಹೇಳೋದು ಏನೂ ತಪ್ಪಿಲ್ಲ, ಹೋಗಿ ತೊಗೊಂಬರೋಣ ಅಂತ ಎಲ್ಲ ಹೋಗಿದ್ದೆ. ಒಂದೊಂದು ಬಾಳೆಹಣ್ಣು ಕೈಗೆ ಇಟ್ಕೊಂಡು ಕಿತ್ಕೊಂಡ್ಬಂದು ಕೂತ್ಕೊತು. ಮತ್ತೆ ಎಲ್ಲ ಭಜನೆಗಳು ಶುರು ಮಾಡ್ಕೊತು. ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ತಿನ್ನಬೇಡ ಅಂದರೆ ಹೇಗೆ? ಈ ಚೋಟು ಮಂಗ ಮೆತ್ತಿಗೆ ಹಿಂಗೆ ನೋಡ್ತು. ಅಮ್ಮ ಅಂತ ಕಂಡ್ಬಿಟ್ಟು, ಏಯ್ ಕಣ್ಮಿಸ್ಕೊ, ಧ್ಯಾನ ಮಾಡು, ಡೋಂಟ್ ಡಿಸ್ಟರ್ಬ್. ಅಮ್ಮ ಅಂತ ಏನದು ಹೇಳು ಅಂದರೆ, ಅಮ್ಮ ಹಿಂಗೆ ಯಾಕಮ್ಮ ಇಟ್ಕೊಂಡಿರ್ಬೇಕು, ಸಿಪ್ಪೆ ಸುಲ್ದಿಟ್ಕೋಬೋದಲ್ಲೇನಮ್ಮ, ಏನು ತೊಂದರೆ ಇಲ್ಲ ಅಲ್ವಾ, ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಸಿಪ್ಪೆ ಸುಲ್ದಿಟ್ಕೊಂಡಿರ್ತೀವಿ ಅಷ್ಟೇ ಅಂತ. ದೊಡ್ಡ ಮಂಗ ಕೇಳಿಸ್ಕೊತಾ ಇದೆ. ಫಸ್ಟ್ ಏನೋ ಒಂದು ಒಳ್ಳೆ ಸಜೆಷನ್ ಕೊಡ್ತು ಈ ಚೋಟು ಮಂಗ, ಎಲ್ಲರೂ ಇಷ್ಟಪಟ್ಟರು.
ಏನು ಹೇಳ್ತಾ ಇದೆ ಅಂತ ಕೇಳುತ್ತೆ. ಏನಿಲ್ಲ, ಸಿಪ್ಪೆ ತೆಗೆದು ಇಟ್ಕೋಬೇಕಂತೆ ಅಷ್ಟೇ, ತಿಂತ ಇಲ್ವಲ್ಲ, ಸಿಪ್ಪೆ ತೆಗ್ದು ನಾವೆಲ್ಲ ಉಪವಾಸ ಮಾಡ್ತಾ ಇದ್ದೀವಲ್ಲ ಅಂತ. ಆಯಿತು, ಎಲ್ಲ ಮಂಗಗಳಿಗೂ ಖುಷಿ ಆಗುತ್ತೆ. ಆಯಿತು, ಸಿಪ್ಪೆ ತೆಗೆದಿಟ್ಕೊಳ್ಳೋಣ ಅಂತ ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಆಯಿತು, ಭಜನೆ ಶುರು ಆಯಿತು. ಒಂದು ಭಜನೆ ಆಯಿತು. ಮತ್ತು ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ ನೋಡ್ತಾ ಇದ್ದೆ, ಹಿಂಗೆ ಕಣ್ಣು ಬಿಟ್ಕೊಂಡದು. ಅದರಮ್ಮ ಏಯ್ ಕಣ್ಮುಚ್ಚು, ಧ್ಯಾನ ಮಾಡು ಅಂತ. ಅಮ್ಮ ಅಮ್ಮ ನಿಂಗೊಂದು ಹೇಳ ಅಂತ. ಏನದು ಅಂದರೆ, ಕೈಯಲ್ಲಿ ಯಾಕಮ್ಮ ಇಟ್ಕೋಬೇಕು, ಸುಮ್ಮನೆ ಹಿಂಗೆ ಬಾಯಲ್ಲಿ ಇಟ್ಕೋಬೋದಲ್ಲೇನಮ್ಮ, ನಾವೇನು ತಿನ್ನಲ್ಲಲ್ಲ, ಬರೀ ಬಾಯಲ್ಲಿ ಇಟ್ಕೊಂಡ್ರೆ ಏನಮ್ಮ ಅಂತ ಹೇಳ್ಬಿಟ್ಟು. ಮತ್ತೆ ದೊಡ್ಡ ಮಂಗಗಳು ಇನ್ನೊಂದೇನೋ ಸಜೆಷನ್ ಬರ್ತಾ ಇದೆ, ಇದು ಚೋಟು ಯಾಕೋ ಬುದ್ಧಿವಂತ ಮಂಗ ಇದೆ, ಪುಟಾಣಿ ಮಂಗ ಇದು ಅಂತ. ಏನಂತೆ ಅಂದರು. ಏನಿಲ್ಲ, ಬರೀ ಬಾಯಲ್ಲಿ ಇಟ್ಕೋಬೇಕಂತೆ, ತಿನ್ನಲ್ಲ ಅಲ್ವಾ, ಇಲ್ಲ ಎಲ್ಲ ಬಾಯಲ್ಲಿ ಇಟ್ಕೊಳ್ಳಿ ಅಂತ. ಇಟ್ಕೊಂಡಾಯ್ತು. ಭಜನೆಗಳು ಹೇಳೋಕ್ಕಾಗತ್ತಾ ಹಾಗೆ ಇಲ್ಲ. ಆಯಿತು, ನೋಡ್ತಾ ಭಜನೆ ಮುಗೀತು. ಅಮ್ಮ 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 ಅನ್ನೋದು. ಏನಾಯಿತು ಅಂದ್ರೆ, ಅಮ್ಮ ಬಾಯಲ್ಲಿಲ್ಲ, ಒಳಗೆ ನುಂಗ್ಕೊಂಡ್ಬಿಟ್ಟೆ, ನುಂಗ್ಬಿಟ್ಟೆ ಒಳಗೆ ಹೊಟ್ಟೋಯ್ತು ಅಂತ. ಎಲ್ಲ ಮಂಗಗಳು ಹಿಂಗೆ ನೋಡ್ತೇವೆ. ಎಲ್ಲ ಮಂಗಗಳು ಬಾಯಲ್ಲಿದೆಯಾ? ಬಾಯಲ್ಲಿ ಹಿಂಗೆ ಇಟ್ಕೊಂಡಿದ್ದು ಬಾಳೆಹಣ್ಣು ಯಾವಾಗಲೂ ನುಂಗ್ಬಿಟ್ಟಾಗೋಯ್ತು ಎಲ್ಲನೂ. ಸೊ ಹೀಗಾಯಿತು ನಮ್ಮ ಮಂಗಗಳ ಒಂದು ದಿನದ ಉಪವಾಸ. ಸೊ ಮಂಗ ಉಪವಾಸ ಮಾಡಿದ ಹಾಗೇನೆ ಅದು ಒಂದು ಬಾಳೆಹಣ್ಣ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡೋಕ್ಕಾಗತ್ತಾ ಬಾಳೆಹಣ್ಣು ಮೇಲೆ, ಹೇಗೆ ತಿನ್ನೋದು ಅಂತ. ಸೊ ಆ ಚೋಟು ಮಂಗ ಎಲ್ಲರಿಗೂ ಹೇಗೆ ಧ್ಯಾನ ಉಪವಾಸ ಬಿಟ್ಟು ಹೇಗೆ ತಿನ್ಕೊಂಡಿರಬೇಕು ಅಂತ ಕಲಿಸ್ಬಿಡ್ತು. ಹೀಗಾಯಿತು ಧ್ಯಾನ ಮಾಡೋದು, ಉಪವಾಸ ಮಾಡೋದು ಅಂತ. ಅದಕ್ಕೆ ನಾವೆಲ್ಲ ಉಪವಾಸ ಮಾಡುವಾಗ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ದೇವ್ರಿಗೋಸ್ಕರ ಅಥವಾ ಹೀಗೆ ಅಂದ್ಕೊಂಡು ಮಾಡ್ತೀವಿ. ಆವಾಗ ಮನಸ್ಸು ನಿಗ್ರಹ ಆಗ್ತಾ ಇರ್ತಿಲ್ದರೆ ಏನಂತ ಒಂದು ಸ್ವಲ್ಪ ತಿನ್ಬಿಡೋಣ, ಅಥವಾ ಈ ವಾರನ, ಈ ಶನಿವಾರ ಬೇಡ ಮುಂದಿನ ಶನಿವಾರ ಮಾಡಿದ್ರೆ ಆಯ್ತಪ್ಪ, ಅದರಲ್ಲಿ ಏನಿದೆ ಅಂತೆ ಅಂತ ಮುಂದೆ ಮುಂದೆ ಹಾಕ್ತಾ ಇರ್ತೀವಿ. ಮುಂದಿನ ಶನಿವಾರ ತನಕ ಇರ್ತೀವಿ ಅಂತ ಎಂತಹ ಭರವಸೆ ನೋಡಿ ನಮಗೆ. ಒಬ್ಬೊಬ್ಬ ಮನುಷ್ಯರ ಜಾಣರು ಅಂದರೆ ಮಂಗ ಇದ್ದಿದ್ದು ಜಾಣ ನೋಡಿ. ಒಂದು ಪ್ರಶ್ನೆ ಕ್ಲಾಸಲ್ಲಿ, ಹೌ ಮಚ್ ಇಸ್ ಹಾಫ್ ಆಫ್ 8 ಅಂತ. ಟೀಚರಪ್ಪ ಕ್ಲಾಸಲ್ಲಿ ಒಂದೇ ಬ್ರೇನ್, ಮಕ್ಕಳು 30 ಇದ್ರೆ 30, 50 ಇದ್ರೆ 50 ಅಂತ 50 ಬ್ರೇನ್ಗಳಿರುತ್ತೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಹೆಂಗೆ ಥಿಂಕ್ ಮಾಡ್ತಾರಲ್ವಾ. ಹೆಂಗೆ ಮಿಸ್, ಹೌ ಮಚ್ ಇಸ್ ಹಾಫ್ ಆಫ್ 8 ಅಂದ್ರಲ್ಲ, ಅಡ್ಡಡ್ಡನೋ ಉದ್ದುದ್ದಾನೋ ಅಂತ. ನಮ್ಮ ಚೋಟು ಗುಂಡ ಏನೋ ಅದು ಅಡ್ಡಡ್ಡನೋ ಉದ್ದುದ್ದಾನೋ ಅಂತ. ನಿಮ್ಗೊಂದು ಒಗಟು ಗೊತ್ತಿಲ್ಲ ಮಿಸ್? ಏನು ಅಂದರೆ, ಅಡ್ಡ ಕೊಯ್ದರೆ ಚಕ್ರ, ಉದ್ದ ಕೊಯ್ದರೆ ಶಂಖ ಅಂತ. ಏನೋ ಗೊತ್ತಾಗ್ತಿಲ್ಬೋದು. ಏನೋ ಅದು ಅಡ್ಡಡ್ಡ ಕೊಯ್ದರೆ ಚಕ್ರ ಮಿಸ್, ಉದ್ದ ಕೊಯ್ದರೆ ಶಂಖ ಅಂತ. ಏನೋ ಅದು ಅಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹೌ ಮಚ್ ಇಸ್ ಹಾಫ್ ಆಫ್ 8 ಅಂದ್ರಲ್ಲ, ಅದೇ ಥರ ಇದು ಗೊತ್ತಾಗಿಲ್ವ ನಿಮಗೆ? ಚಕ್ರಶಂಖ ಗೊತ್ತಾಗಿಲ್ವ? ಏನು ಮಿಸ್ ನೀವು, ಹೋಗಲಿ ಬಿಡಿ. ಅದೇ ಇನ್ನೊಂದು ಹೇಳ್ತೀನಿ, ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು, ಏನಪ್ಪ ಅದು ಅಂತ. ಮಿಸ್ಸು ಪಾಪ ಈಗ ಅಡುಗೆ ಮಾಡೋರು ಇಲ್ಲ ಮನೆಯಲ್ಲಿ, ಈರುಳ್ಳಿ ಹಚ್ಚಿ ಹಚ್ಚಿ ಹತ್ತು ಗೊತ್ತು, ಈರುಳ್ಳಿ ಕಣೋ ಅಂತಾರೆ. ಅದೇ ಮಿಸ್, ಉದ್ದ ಕೊಯ್ದರೆ ಶಂಖ, ಅಡ್ಡ ಕೊಯ್ದರೆ ಚಕ್ರ ಅಂತ ಅದೇ ಹೇಳಿದ್ದು. ಅದೇ ಥರ ಹೌ ಮಚ್ ಇಸ್ ಹಾಫ್ ಆಫ್ 8 ಅಂದ್ರಲ್ಲ, ಉದ್ದ ಕೊಯ್ದರೆ 3, ಅಡ್ಡ ಕೊಯ್ದರೆ 0, ಹಾಫ್ ಆಫ್ 8. ಇದೇ ಮಿಸ್ ನನ್ನ ಆನ್ಸರು ಅಂತ. ನೋಡಿ ಹೆಂಗೆ 8ನ ಹಿಂಗೂ ಕಟ್ ಮಾಡಿಬಿಟ್ಟ, ಹಂಗೂ ಕಟ್ ಮಾಡಿಬಿಟ್ಟ. ಬಿಡಪ್ಪ ನಿನ್ನ ಥಿಂಕಿಂಗೇ ಬೇರೆ ನಿಂದು ಅಂತ ಟೀಚರು ಸುಮ್ಮನೆ ಆಗಿಬಿಟ್ರು. ಎಷ್ಟೆಲ್ಲ ಮಾಡ್ತೀರಪ್ಪ ಈ ಮಕ್ಕಳು. ಅದಕ್ಕೆ ಭಗವಂತ ಯಾತಕ್ಕೆ ಮೊದಲು ಮನುಷ್ಯನ ಅಂದರೆ ಗಂಡನ ಸೃಷ್ಟಿ ಮಾಡಿ ಆಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡಿದ್ನಪ್ಪ, ಗೊತ್ತೇನೋ ಗುಂಡ ಅಂತ ಹೇಳಿದ್ರೆ ನಮ್ಮ ಲೋಟಸ್ ಹೇಳ್ತಾಳೆ, ಮಿಸ್ ನಂಗೆ ಗೊತ್ತು ಅಂತ. ಹೇಳಮ್ಮ ನೀನು ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಮಿಸ್, ಮಾಡೆಲ್, ಆಮೇಲಿಂದ ಹೇಗಿದೆಯೋ ನೋಡ್ಕೊಂಡು ಚೆನ್ನಾಗಿರೋದು ಮಾಡ್ಬೋದಲ್ಲ. ಸ್ಕೆಚ್ ಹಾಕೋತೀವಲ್ಲ ಮಿಸ್ ನಾವು, ಫೈನಲ್ಲಾಗಿ ಒಂದು ಡ್ರಾ ಮಾಡೋಕ್ಕೆ ಮುಂಚೆ ಅಯ್ಯ ಮನುಷ್ಯ ಆ ಗಂಡಸನೊಂದು ಸ್ಕೆಚ್ ಥರ ಮಾಡ್ದ ಮಿಸ್, ಆಮೇಲೆ ಹೆಣ್ಣನ್ನು ಸೃಷ್ಟಿ ಮಾಡ್ದ ಮಿಸ್ ಅಂತ ಎಲ್ಲ ಹುಡುಗಿರೆಲ್ಲ ಕ್ಲಾಪ್ ಹಾಕೋದು.
ಇವ್ನು ನಿಂತ್ಕೊಂಡ ಗುಂಡ. ಓಹೋ, ಈಗ ನಂದು ಬೇರೆ ಆನ್ಸರ್ ಮಿಸ್. ಅವನು ಯಾಕೆ ಮಾಡ್ದ ಫಸ್ಟು ಗಂಡನ ಆಮೇಲೆ ಹೆಣ್ಣನ್ನ ಅಂತ ಹೇಳಿದ್ರೆ, ಅವ್ನಿಗೇನು ಫಸ್ಟ್ ಸೃಷ್ಟಿ ಮಾಡಿದ್ಮೇಲೆ ಹೆಂಗಸರು ಮಾಡಿದ್ರೆ ಬರೀ ಅಡ್ವೈಸ್ ಕೊಡ್ತಾ ಇದ್ರಲ್ಲ, ಈ ಅಡ್ವೈಸ್ ಎಲ್ಲ ನಿಮ್ಮ ಥರ ಬೇಕಾಗಿರಲಿಲ್ಲ. ಅದಕ್ಕೆ ಅವ್ನು ಫಸ್ಟು ಗಂಡು ಹುಡ್ಗನ ಸೃಷ್ಟಿ ಮಾಡ್ದ, ಆಮೇಲೆ ಹೆಣ್ಣನ್ನು ಮಾಡಿದ್ದು. ದಿಸ್ ಇಸ್ ಮೈ ಆನ್ಸರ್ ಅಂತ. ಈಗ ಹುಡುಗರೆಲ್ಲರೂ ಇದು ಡ್ಯಾನ್ಸ್ ಕತೆ. ಟೆಡಿ ಒಬ್ಬ ಸ್ಟೂಡೆಂಟ್ ಒಂದು ಕ್ಲಾಸಲ್ಲಿ. ಅವನು 5ನೇ ಕ್ಲಾಸಿಗಿರುವಾಗ ಒಬ್ಬಳು ಹೊಸ ಟೀಚರ್ ಬರ್ತಾಳೆ, ಥಾಮ್ಸನ್ ಅಂತ. ಅವಳು ಆ 5ನೇ ಕ್ಲಾಸ್ ಮಕ್ಕಳ ಮುಂದೆ ನಿಂತ್ಕೊಂಡು ನಿಜವಾಗ್ಲೂ ಒಂದು ಸುಳ್ಳು ಹೇಳ್ತಾಳೆ ಅಂತ. ಫಸ್ಟ್ ಡೇ ಅವತ್ತು ಮಕ್ಕಳನ್ನೆಲ್ಲ ನೋಡ್ತಾಳೆ. ನೋಡಿಬಿಟ್ಟು ಅವಳು ಹೇಳ್ತಾಳೆ, ಐ ಲವ್ ಯು ಆಲ್. ಮತ್ತು ಎಲ್ಲರನ್ನೂ ನಾನು ಒಂದೇ ಥರ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲ ಮಕ್ಕಳನ್ನೂ ಒಂದೇ ಥರ ಕಾಣ್ತೀನಿ, ನನ್ನ ಮಕ್ಕಳ ಥರನೇ ನೋಡ್ತೀನಿ, ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ. ಆದರೆ ಅದು ಆಚರಣೆ ಮಾಡಲಿಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ 3ನೇ ರೋನಲ್ಲಿ ಒಂದು ಹುಡುಗ ಕೂತಿರ್ತಾನೆ. ಅವನು ಅವನ್ನ ನೋಡ್ತಾಳೆ. ಅವನು ಎಲ್ಲ ಮಕ್ಕಳ ಜೊತೆ ಇದಿರೋದಿಲ್ಲ, ತುಂಬ ಡರ್ಟಿ ಆಗಿರ್ತಾನೆ, ಶಾಬಿ ಆಗಿರ್ತಾನೆ. ಅವ್ನು ನೋಡಿದ್ರೆ ಅವನ ಮೇಲೆ ಇಷ್ಟ ಬರೋದಿಲ್ಲ. ಆದರೂ ಸಹ ಈ ಸುಳ್ಳು ಹೇಳ್ತಾಳೆ. ನಂತರದಲ್ಲಿ ಎಲ್ಲ ಅವನ ರೆಕಾರ್ಡ್ಸ್ ಮೇಲೆಲ್ಲ ಕೆಂಪಲ್ಲಿ ತಪ್ಪು ಹಾಕೋದು, ಏನೋ ಎಲ್ಲ ಬರೆಯೋದು, ಅವ್ನ ನೋಟ್ಸಲ್ಲಿ, ಅವನ ಹೋಮ್ವರ್ಕಲ್ಲಿ ಎಲ್ಲ ತಪ್ಕೊಂಡಿಡೋದು, ಅದೇ ಆಗ್ತಾರೆ. ಒಂದು ದಿವಸ ಏನು ಮಾಡ್ತಾಳೆ ಅವಳು, ಅವನದು 1st ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಎಲ್ಲ ರೆಕಾರ್ಡ್ಸ್ ಇರುತ್ತಲ್ಲ, ಆ ಹಿಂದಿನ ಟೀಚರ್ಸ್ ಏನು ಮಾಡಿರ್ತಾರಲ್ಲ ಅದನ್ನು ನೋಡೋಣ ಅಂತೆಲ್ಲ ನೋಡ್ತಾ ಇರ್ತಾಳೆ. ಅವನ ಪಾಪ ಅಷ್ಟು ಚೆನ್ನಾಗಿ ಓದ್ತಾ ಇರಲ್ಲ. ಇವಾಗ 1st ಸ್ಟ್ಯಾಂಡರ್ಡ್ ಟೀಚರ್ ಬರೆದಿರ್ತಾರೆ, ಅವನು ಒಳ್ಳೆ ಹುಡುಗ, ಅವನೊಂಥರ ಮಗು. ಅಂದರೆ ಆ ಮಗು ಎಲ್ಲ ಕಡೆ ಇದ್ದರೆ ಎಲ್ಲರಿಗೂ ಸಂತೋಷ, ಅವನಿದ್ದ ಕಡೆ ಎಲ್ಲ ಸಂತೋಷ. ಈಸ್ ಅ ಗುಡ್ ಬಾಯ್, ಈಸ್ ಗಾಟ್ ಗುಡ್ ಮ್ಯಾನರ್ಸ್ ಅಂತೆಲ್ಲ ಅವರು 1ನೇ ಕ್ಲಾಸ್ ಟೀಚರ್ ಬರೆದಿರ್ತಾರೆ. 2ನೇ ಕ್ಲಾಸ್ ಟೀಚರ್ ಬರೆದಿರ್ತಾರೆ, ಈಸ್ ಅ ಗುಡ್ ಬಾಯ್, ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವನ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಅಮ್ಮಂಗೆ ಒಂದು ಸೀರಿಯಸ್ ಕಾಯಿಲೆ ಇದೆ. ಅಮ್ಮಂಗೆ ಕ್ಯಾನ್ಸರ್ ಆಗಿದೆ. ಇನ್ನೇನು ಆವಾಗಲೂ ಇವಾಗಲೂ ಸತ್ತು ಹೋಗ್ಬಿಡ್ತಾಳೆ ಅಂತ ತುಂಬ ಅವನ ಪಾಪ ಮನೆಯಲ್ಲಿ ಕಷ್ಟಪಡಬೇಕು. ಅಮ್ಮ ಚೆನ್ನಾಗಿದ್ರೆ ತಾನೇ ನಿಮಗೆಲ್ಲ ರೆಡಿ ಮಾಡಿ ಬೇಗ ಬೇಗ ಅಷ್ಟೆಲ್ಲ ಮಾಡಿ ಕಳಿಸೋದು. ಪಾಪ ಆ ಥರ ಅವನ್ನ ನೋಡ್ಕೊಳ್ಳಿಕ್ಕೆ ಯಾರಿಲ್ಲ, ಅವನದೇ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ಟೀಚರ್ ಬರೆದಿರ್ತಾರೆ, ತುಂಬಾ ಕೆಲಸ ಮಾಡ್ತಾ ಅಂದರೆ ಪಾಪ ಹಾರ್ಡ್ ವರ್ಕ್ ಮಾಡುತ್ತೆ ಇದು ಪುಟಾಣಿ ಹುಡುಗ. ಆದರೆ ಅಮ್ಮ ತೀರ್ಕೊಂಡ್ಬಿಟ್ರು ಅವರಮ್ಮ. ಅದು ಅವನ ಮನಸ್ಸು ಮೇಲೆ ತುಂಬ ಪರಿಣಾಮ ಬೀರಿದೆ. ಅವನು ಬೆಸ್ಟ್ ಅಂತ ಮಾಡೋಕ್ಕೆ ಹೋಗ್ತಾನೆ, ಆದರೂ ಸಹ ಎಷ್ಟೇ ಇಂಟ್ರೆಸ್ಟ್ ತೋರ್ಸೋಕ್ಕೆ ಹೋದರೂ ಅವನಿಗೆ ಆ ನೋವು ಪಾಪ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. 4th ಸ್ಟ್ಯಾಂಡರ್ಡ್ ಟೀಚರ್ ಬರೀತಾರೆ, ತುಂಬ ಮನಸ್ಸಿಗೆ ಇವನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಡಿಸ್ಇಂಟ್ರೆಸ್ಟೆಡ್ ಅಂದರೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಸ್ನೇಹಿತರಿಲ್ಲ, ಪಾಪ ಫ್ರೆಂಡ್ಸ್ ಇಲ್ಲ ಅವನ ಜೊತೆ ಇರೋರು. ಜೊತೆಗೆ ಒಂದೊಂದ್ಸತಿ ಕ್ಲಾಸಲ್ಲಿ ಮಲ್ಕೊಂಡು ಬಿಡ್ತಾನೆ ಅವನು, ಪಾಪ ಒಂಥರ ಪ್ರಾಬ್ಲಮ್ಯಾಟಿಕ್ ಆಗಿಬಿಟ್ಟಿದ್ದಾನೆ ಅಂತ. ಇಷ್ಟೆಲ್ಲ ಓದಿದಾಗ ಈ ಟೀಚರ್ ಬಂದಿದ್ಲಲ್ಲ 5ನೇ ಕ್ಲಾಸಲ್ಲಿ, ಹೊಸ ಟೀಚರು, ಅವನಿಗೆಲ್ಲ ರೆಡ್ ಇಂಕಲ್ಲಿ ಕಾಮೆಂಟ್ ಬರೆದು ಎಲ್ಲ ತಪ್ಪು ಫೇಲು ಅಂತೆಲ್ಲ ಹಾಕ್ತಾ ಇದ್ಲಲ್ಲ, ಆ ಟೀಚರ್ ಮನಸ್ಸಿನ ಮೇಲೆ ಒಂದು ಏನೋ ಪರಿಣಾಮ ಆಗುತ್ತೆ. ಅಯ್ಯೋ ಪಾಪ ಹೀಗಲ್ವಾ ಈ ಮಗು ಅಂತ ಹೇಳಿಬಿಟ್ಟು ಆ ಮಗುವಿನ ಪ್ರಾಬ್ಲಮ್ ಎಲ್ಲ ಅರ್ಥ ಆಯಿತು ಈ ಒಂದು ಹೊಸ ಟೀಚರಿಗೆ. ಏನು ಮಾಡೋದು, ನೆಕ್ಸ್ಟು ಕ್ರಿಸ್ಮಸ್ ಬರ್ತಾ ಇದೆ, ಕ್ರಿಸ್ಮಸ್ ರಜಾ ಬರುತ್ತೆ, ಎಲ್ಲ ಬರುತ್ತೆ, ನೋಡೋಣ. ನಾನು ಈ ಮಗು ಮೇಲೆ
ಹೆಚ್ಚು ಗಮನ ಕೊಡ್ತೀನಿ, ಈ ಮಗು ಮೇಲೆ ಹೆಚ್ಚು ಗಮನ ಕೊಟ್ಟು ಮಗು ಚೆನ್ನಾಗಿ ಓದೋ ಥರ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು. ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ, ಆಮೇಲೆ ಹಾಲಿಡೇಸಲ್ಲಿ ಓದಿಸ್ತೀನಿ. ಮಕ್ಕಳೆಲ್ಲ ಮೆಸ್ಸಿಗೆ ಕ್ರಿಸ್ಮಸ್ ಗಿಫ್ಟ್ ಅಂತ ಏನು ಚೆನ್ನಾಗಿ ಒಬ್ಬೊಬ್ರು ಒಂದೊಂಥರ ಪ್ರೆಸೆಂಟ್ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಪ್ರೆಸೆಂಟೇಷನ್ ಗಿಫ್ಟ್ ಎಲ್ಲ ತೊಗೊಂಬಂದು ಕೊಟ್ಟರು. ಪಾಪ ನಮ್ಮ ಟೆಡ್ಡಿನೂ ಹಾಗೆ ಬರೀ ಕೈಯಲ್ಲಿ ಬರಲಿಲ್ಲ, ಟೆಡ್ಡಿನೂ ಒಂದು ಗಿಫ್ಟ್ ತೊಗೊಂಡು ಬಂದ. ಪಾಪ ಅವ್ನ ಗಿಫ್ಟ್ ಹೇಗಿತ್ತು ಅಂದರೆ ಇವ್ರ ಥರ ಎಲ್ಲ ಅಷ್ಟು ಚೆನ್ನಾಗಿ ಪ್ಯಾಕ್ ಆಗಿರಲಿಲ್ಲ, ಏನಿಲ್ಲ. ಯಾವುದೋ ಅಂಗಡಿಯಿಂದ ಸಾಮಾನು ತಗೊಂಬಾರೋ ಕವರ್ ಏನೋ ಇರ್ತಲ್ಲ, ಅದರಲ್ಲಿ ಏನೋ ಹಿಂಗೆ ಸುತ್ತಕೊಂಡು ತುಂಬ ಶಾಬಿಯಾಗಿತ್ತು. ತಂದ ಮಿಸ್ ಇಸ್ಕೊಂಡ್ರು. ಬೇರೆ ಮಕ್ಕಳೆಲ್ಲ ಅವ್ನು ಕೊಡ್ತಾ ಇರೋದು ನೋಡಿ ಹಾಸ್ಯ ಮಾಡ್ಕೊಂಡು ನಕ್ಕಿದ್ರು. ಮಿಸ್ ಫಸ್ಟ್ ಒಂದಷ್ಟು ತೆಗೆದು ಮತ್ತೆ ಇವನ್ ಪ್ರೆಸೆಂಟೇಷನ್ ತೆಗೆದ್ರು. ನೋಡ್ತಾರೆ, ಅದು ಬ್ರೇಸ್ಲೆಟ್ ತಂದಿದ್ದಾನೆ. ಆ ಬ್ರೇಸ್ಲೆಟ್ಟು ಹಳೇದಾಗಿದೆ, ಅದರಲ್ಲಿರೋ ಒಂದೆರಡು ಕಲ್ಲುಗಳು ಎಲ್ಲ ಬಿದ್ದು ಹೋಗಿದೆ ಅದರಲ್ಲಿ. ಒಂದು ಪರ್ಫ್ಯೂಮ್ ಸ್ಪ್ರೇ ತಂದಿರ್ತಾನೆ, ಅದು ಒಂದಿಷ್ಟಿರುತ್ತೆ ಅಷ್ಟೇ ಸ್ಪ್ರೇ, ಮುಖಲ್ಲೆಲ್ಲ ಖಾಲಿಯಾಗಿರುತ್ತೆ. ಟೀಚರ್ ನೋಡ್ತಾರೆ, ಅದು ನೋಡಿದ ತಕ್ಷಣ ಕೈಗೆ ಹಾಕ್ಕೊಳ್ತಾರೆ. ಈ ಮಕ್ಕಳೆಲ್ಲ ಪಕ್ಕ ಹಾಕಿದ್ರಲ್ಲ, ಅವ್ರ ಮುಂದೆನೇ ಅದನ್ನು ಕೈಗೆ ಹಾಕ್ಕೊಳ್ತಾರೆ ಟೀಚರ್. ಆಮೇಲೆ ಆ ಪರ್ಫ್ಯೂಮ್ ಇತ್ತಲ್ಲ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ತಾರೆ. ಪಾಪ ಈ ಮಗು ಇತ್ತಲ್ಲ ಟೆಡ್ಡಿ ಹೋಗ್ತಾನೆ, ಹಿಂದೆ ಹೋಗಿ ನಿಂತ್ಕೊಂಡು ಆವಾಗ ಹೇಳ್ತಾನೆ, ಆ ಪರ್ಫ್ಯೂಮ್ ಹಾಕಿದ್ಮೇಲೆ, ನೀವು ಪರ್ಫ್ಯೂಮ್ ಹಾಕ್ಕೊಂಡ್ರಲ್ಲ, ನನಗೆ ನಮ್ಮ ಅಮ್ಮನ ಹತ್ರ ಇತ್ತಲ್ಲ ಅದೇ ಥರ ವಾಸನೆ ಬರ್ತಾ ಇದೆ ಅಂತ. ಪಾಪ ಅದು ತಕ್ಷಣ ಹೇಳಿರಲ್ಲ, ಅವನು ಸ್ಕೂಲ್ ಆಗೋ ತನಕ ಕಾಯ್ತಾ ಇರ್ತಾನೆ. ಸ್ಕೂಲೆಲ್ಲ ಆದಮೇಲಿಂದ ಎಲ್ಲ ಮಕ್ಕಳು ಹೋಗ್ತಾರಲ್ಲ, ಆಗ ಹೇಳ್ತಾನೆ. ಟೀಚರ್ಗೆ ಒಂಥರ ಹೃದಯಕ್ಕೆ ಅದು ಹೋಗ್ಬಿಡತ್ತೆ ಒಳಗೆ, ಈ ಮಗು ಹೇಳಿದ ಮಾತು ಅಂತ. ಆಮೇಲಿಂದ ಅಳ್ತಾಳೆ, ಅಷ್ಟೊತ್ತು ಪಾಪ ಅಳ್ತಾಳೆ ಆ ಟೀಚರು. ನಾನು ಹೇಗೆ ಅನ್ಕೊಂಡ್ಬಿಟ್ಟಿದ್ದೆ ಈ ಮಗುಗೆ, ನೋಡು ಆ ಮಗುವಿನ ಪ್ರೀತಿ ಅಂತ ಹೇಳ್ಬಿಟ್ಟು ಆವತ್ತಿಂದ ಒಂದು ಡಿಸಿಷನ್ ತಗೊಳ್ತಾರೆ. ಈ ಮಗುಗೆ ತಾಯಿ ಇಲ್ಲದೆ ಹೋದ್ರೇನು, ನಾನು ಟೀಚರ್ ಆಗಿದ್ದೀನಿ, ನಾನು ಹೇಳ್ಕೊಡ್ತೀನಿ ಅಂತ ಅಷ್ಟೊಂದು ಇಂಟ್ರೆಸ್ಟ್ ಆ ಮಗು ಮೇಲೆ ತಗೊಂಡು ಅದಕ್ಕೆ ಪಾಠ ಗೀಟ ಎಲ್ಲ ಹೇಳ್ಕೊಂಡು ಎಲ್ಲ ಮಾಡಿದ್ರೆ ಅವನು ಆ ಟೀಚರ್ಗೆ ಪೆಟ್ಟಾಗ್ಬಿಡ್ತಾನೆ. ಮತ್ತು ಸ್ಮಾರ್ಟೆಸ್ಟ್, ಅವನಲ್ಲಿರುವಂತಹ ಜೀವ ಹೋಗ್ತಾ ಇತ್ತಲ್ಲ, ಆ ಹೋದಂತಹ ಜೀವ ಮರುಕಳಿಸುತ್ತೆ. ಎಲ್ಲದರಲ್ಲೂ ಚೆನ್ನಾಗಿ ಓದಿ ಅವನು ತುಂಬ ಲೈವ್ಲಿಯಾಗಿ ಆಗುತ್ತೆ ಮಗು. ಅಷ್ಟು ಖುಷಿ ಆಗುತ್ತೆ ಅವಾಗ ಟೀಚರ್ಗೆ. ನಾನು ಫಸ್ಟ್ ಡೇ ಏನು ಹೇಳಿದೆ, ಐ ವಿಲ್ ಲವ್ ಆಲ್ ಆಫ್ ಯು ಟು ದ ಸೇಮ್ ಎಕ್ಸ್ಟೆಂಟ್ ಅಂತ ಹೇಳಿದ್ಮೇಲೆ ಎಲ್ಲರನ್ನೂ ಒಂದೇ ರೀತಿ ಅಂತ. ಈಗ ಒಂದು ಮಗು ಸ್ವಲ್ಪ ಅಯ್ಯೋ ಅಂದ್ಕೊಂಡಿದ್ದೆ ನೋಡಿ, ಇದೇ ನಂಗೆ ಎಲ್ರಿಗಿಂತ ಹತ್ತಿರ ಆಗೋಯ್ತು ಅಂತ ಹೇಳ್ಬಿಟ್ಟು 1 ವರ್ಷ ಆಯಿತು. ಆಮೇಲಿಂದ ಅದು ಆ ಮಗು 1 ವರ್ಷ ಒಂದು 2-3 ವರ್ಷ ಆದಮೇಲೆ ಆ ಟೀಚರ್ ಮನೆ ಹತ್ರ ಒಂದು ಲೆಟರ್ ಇಟ್ಟು ಹೋಯಿತು. ಟೀಚರ್ಗೆ ಬರೆದಿತ್ತು, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ಮೈ ಲೈಫ್, ಯು ಆರ್ ಮೈ ಫೇವ್ರೆಟ್ ಟೀಚರ್, ಯು ಲೈಕ್ ಮೈ ಮದರ್ ಅಂತೆಲ್ಲ ಬರೆದು ಪಾಪ ಹೋಯಿತು. ನೆಕ್ಸ್ಟು ಬೇರೆ ಎಲ್ಲೋ ಸ್ಕೂಲಿಗೆ ಹೋಯ್ತದು. 6 ವರ್ಷ ಆಗೋಯ್ತು. 6 ವರ್ಷ ಆಯಿತು. ಆಮೇಲೆ ಇನ್ನೊಂದು ನೋಟ್ ಬಂತು ಆ ಟೀಚರಿಗೆ, ಮತ್ತು ಅದು ಹೇಳ್ತು, ಹೈಸ್ಕೂಲೆಲ್ಲ ಮುಗಿಸಿದ್ದೀನಿ, ಸ್ಟಿಲ್ ಯು ಆರ್ ಮೈ ಫೇವ್ರೆಟ್ ಟೀಚರ್, ಹೇಳ್ತು, ಯು ಆರ್ ಸ್ಟಿಲ್ ಮೈ ಫೇವ್ರೆಟ್ ಟೀಚರ್, ನಿಮ್ಮಿಂದಲೇ ನನಗೆ ಇಷ್ಟೆಲ್ಲ ಆಗಿದ್ದು, ಯು ಆರ್ ಲೈಕ್ ಮೈ ಮದರ್ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ನನಗೆ ತುಂಬ ಸ್ಟ್ರಗಲ್ ಎಲ್ಲ ಆಗಿದೆ, ಆದರೂ ಸಹ ನಾನು ಏನು ಗೋಲ್ ಇಟ್ಕೊಂಡಿದ್ದೀನಿ ಅದನ್ನು ಅಚೀವ್ ಮಾಡ್ತೀನಿ ಅಂತ ಬರುತ್ತೆ. ಇಷ್ಟೆಲ್ಲ ಆಯಿತು. ಇನ್ನೊಂದು 4 ವರ್ಷ ಆದಮೇಲೆ ಇನ್ನೊಂದು ಲೆಟರ್ ಬರುತ್ತೆ ಆ ಟೀಚರ್ಗೆ. ಅದು ಹೇಳುತ್ತೆ, ನಾನು ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೀನಿ, ಈಗ ಇನ್ನೂ ಸ್ವಲ್ಪ ಐ ವಾಂಟ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್ ಅಂತೆಲ್ಲ ಹೇಳಿಬಿಟ್ಟು ಮತ್ತೆ ಹೇಳುತ್ತೆ, ಆ ಲೆಟ್ರಲ್ಲಿರುತ್ತೆ, ಯು ಆರ್ ಮೈ ಫೇವ್ರೆಟ್ ಟೀಚರ್ ಅದೆಲ್ಲ. ಆಮೇಲಿಂದ ಕೆಳಗಡೆ ಸೈನ್ ನೋಡ್ತಾ ಇದ್ದರೆ ಅದು ಅವನ ಹೆಸರು ಹಾಕ್ಬಿಟ್ಟು ಡಿಗ್ರಿ ಎಲ್ಲ ಹಾಕಿರುತ್ತೆ, ದೊಡ್ಡದು ಇದೆಲ್ಲ. ಇಷ್ಟೇ ಎಲ್ಲ ಖುಷಿಯಾಗಿಬಿಡುತ್ತೆ ಟೀಚರಿಗೆ. ಇದಾದಮೇಲೆ ಒಂದು ನೆಕ್ಸ್ಟ್ ಸೀಸನ್ನಲ್ಲಿ ಅವನು ಮತ್ತೆ ಬರೀತಾನೆ, ಅದೊಂದು ಹುಡುಗಿನ ಪ್ರೀತಿ ಮಾಡಿದ್ದೀನಿ, ಮದುವೆ ಮಾಡ್ಕೊಳ್ಬೇಕು ನಾನು, ಈಗ 2 ವರ್ಷ ಆಯಿತು, ನಮ್ಮ ಅಪ್ಪನೂ ತೀರ್ಕೊಂಡ್ಬಿಟ್ರು, ನನಗೆ ಯಾರಿಲ್ಲ, ಮದುವೆಗೆ ಖಂಡಿತ ನೀವು ಬರಬೇಕು, ನೀವು ಬಂದು ತಾಯಿ ಸ್ಥಾನದಲ್ಲಿ ನೀವು ಕೂತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನನ್ನ ತಾಯಿ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ ಎಷ್ಟು ಪ್ರೀತಿಯಿಂದ ಕೇಳ್ಕೊತಾನೆ.
ಅದ್ರ ಜೊತೆಗೆ ಒಂದು ಹಾರ್ಡು ಗಿರ್ಡು ಎಲ್ಲ ಕೊಟ್ಟು ಆ ಟೀಚರ್ಗೆ ಫ್ಲೈಟ್ ಟಿಕೆಟ್ಸು ಎಲ್ಲ ಹಾಕಿದ್ದೆ ಹೇಳಿರ್ತಾನೆ. ಎಷ್ಟು ಸಂತೋಷ ಆಗುತ್ತೆ ಈ ಟೀಚರ್ಗೆ ಅಂತ ಹೇಳಿದ್ರೆ. ಇದೆಲ್ಲ ಹೆಂಗೆ ಅಂದರೆ, ಒಂದು ಸ್ಟೂಡೆಂಟೇ ಪಾಪ ತನ್ನ ಮಗನಾಗಿ ಇನ್ನೊಂದು ಮಗ ತನಗಿದ್ದಾನೆ ಅಂತ ತೋರಿಸ್ಕೊಟ್ಟಿದ್ದು. ಇವಳು ಹೋಗ್ತಾಳೆ ಆ ದಿನ. ಅಲ್ಲಿ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಪಾಪ ಬರಮಾಡ್ಕೊಳ್ತಾನವನು. ಸೊ ತಾಯಿ ತಾಯಿ ಇರಬೇಕಾಗಿದ್ದ ಕಡೆ ಟೀಚರ್ನ ಕೂಡಿಸ್ತಾನೆ. ಅವಳು ಅದೇ ಒಂದು ತಾಯಿ ಮಗು ಕೊಟ್ಟಿರ್ತಾಳಲ್ಲ, ಈ ಸ್ಟೂಡೆಂಟ್ ಕೊಟ್ಟಿರ್ತಾನಲ್ಲ, ಆ ಒಂದು ಬ್ರೇಸ್ಲೆಟ್ ಹಾಕೊಂಡು ಹೋಗಿರ್ತಾಳೆ. ಎಲ್ಲ ಖುಷಿ ಆಗುತ್ತೆ. ಆಮೇಲೆ ಹೇಳ್ತಾನೆ, ನೀವು ನನಗೆ ಒಂಥರ ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚು, ಯು ಸ್ಟಿಲ್ ಮೈ ಫೇವ್ರೆಟ್ ಟೀಚರ್ ಅಂತ ಹೆಂಡತಿಗೆ ಎಲ್ಲ ಪರಿಚಯ ಮಾಡಿಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಯು ವರ್ ದ ಒನ್ ಹೂ ಟಾಟ್ ಮೀ ವಾಟ್ ಡಿಫ್ರೆನ್ಸ್ ಐ ಕುಡ್ ಡು ಅನ್ನೋ ಥರ ಹೇಳ್ತಾನೆ. ನಿಮ್ಮಿಂದ ನಾನು ಕಲಿತೆ, ನಾನೇನು ಅನ್ನೋದನ್ನು ನೀವು ತೋರಿಸ್ಕೊಟ್ರಿ, ನನಗೆ ಒಂದು ಜೀವ ಕೊಟ್ರಿ, ನಾನು ಸತ್ತೇ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಆಗ ಟೀಚರ್ ಹೇಳ್ತಾಳೆ, ಅಯ್ಯೋ ರಾಮ, ನಾನು ನಿನ್ನ ಮೀಟ್ ಮಾಡೋ ತನಕ ಹೌ ಟು ಟೀಚ್ ಅನ್ನೋದೇ ಗೊತ್ತಿರಲಿಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತೀವಿ, ಟೀಚರ್ ಆಗಿದ್ರೆ ಬೇಕಾಗಿರೋದು ಬೆಸ್ಟ್ ಅಂದರೆ ಹಾರ್ಟ್ ಡೊಮೇನ್ ಅಂತ ಹೇಳ್ತೀವಿ ನಾವು. ಅದು ಮುಖ್ಯ, ಬರೀ ಪಾಠ ಮಾಡೋದಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು. ನಿನ್ನಿಂದ ನಾನು ಹೇಗೆ ಪಾಠ ಮಾಡಬೇಕು ಅಂತ ಕಲಿತೆ, ನಾನು ನಿನ್ನಿಂದ ಜೀವನದ ಪಾಠ ಕಲಿತೆ, ನಾನು ನಿನ್ಗೇನು ಕಲಿಸ್ಲಿಲ್ಲ ಮಗುವೆ ಅಂತ ಹೇಳ್ತಾಳೆ. ಸೊ ಈ ಥರ ಹೌ ದಟ್ ಅಂದರೆ ಪಾಪ ಆ ಟೀಚರು ಮತ್ತು ಮಗುವಿನ ಅನುಬಂಧ ಹೇಗಿತ್ತು ಅಂತ ಹೇಳಿದ್ರೆ, ಹೀಗೆ ಕೆಲವರು ಪ್ರಾಬ್ಲಿ ದರ್ ಆರ್ ಪೀಪಲ್, ಅಂದರೆ ನಿಮ್ಗೆ ಗೊತ್ತಿಲ್ಲ ಯಾರು ಯಾವ ರೀತಿ ನಮ್ಮ ಜೀವನದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾರೆ ಅಂತಲ್ವಾ. ಸೊ ಅಂದರೆ ಅವರ ಆ್ಯಕ್ಷನ್ಸಿಂದ ಇರಬಹುದು, ಇಲ್ಲದೆ ಹೋದರೆ ಅವರ ಒಂದು ನಮ್ಮನ್ನು ನೋಡುವ ರೀತಿ ಇರ್ಬೋದು, ಏನೇ ಆಗ್ಬೋದು ಗೊತ್ತಿಲ್ಲ. ನಮ್ಮ ಜೀವನದಲ್ಲೂ ಯಾರಾದರೂ ಒಬ್ಬರು ಇರ್ತಾರೆ ನಮಗೆ ಹೇಗೋ ಒಂದು ಸುಖ, ಸಂತೋಷ, ಪ್ರೀತಿಯನ್ನು ಕೊಡೋರು ಅನ್ನೋದನ್ನು ಆ ಟೀಚರು ಅರ್ಥ ಮಾಡ್ಕೊಳ್ತಾರೆ. ಇದು ಆ ಟೀಚರ್ ಮತ್ತು ಸ್ಟೂಡೆಂಟ್ ನಡುವಿನ ಅನುಬಂಧ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಯಾರೇ ಮನಸ್ಸು ಮಾಡಿದ್ರು ಟೀಚರು ಸ್ಟೂಡೆಂಟ್ನ ಯಾವ ರೀತಿ ಏನಾದರೂ ಮಾಡ್ಬೋದು ಅಂತ. ಅದು ಸಣ್ಣ ಮಕ್ಕಳಿರ್ತಾರಲ್ಲ, ಅವ್ರನ್ನ ಜೇಡಿ ಮಣ್ಣು ಥರ ಇರ್ತಾರೆ, ಅವ್ರಿಗೊಂದು ಆ ಜೇಡಿ ಮಣ್ಣಿಗೆ ರೂಪ ಕೊಡೋದು ಅಂತ ಹೇಳಿದ್ರೆ ಟೀಚರ್ಸ್. ಅಷ್ಟು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿದ್ರೆ ಅಷ್ಟು ನೋಡಿ ಕೆಲಸ ಇರುತ್ತೆ, ಅವ್ರ ಜವಾಬ್ದಾರಿ ಅವ್ರ ಮೇಲಿರುತ್ತೆ. ಆ ಒಂದು ಸಂತೋಷ ಎಲ್ಲ ಟೀಚರ್ಸ್ಗಿರ್ಬೇಕು. ಪ್ಯಾಷನ್ ಇಟ್ಕೊಂಡು ಟೀಚಿಂಗ್ ಪ್ರೊಫೆಷನ್ ತಗೊಂಡ್ರೆ ಎಲ್ಲ ಟೀಚರ್ಸು ಇಂತಹ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ